ಇಸ್ ಶಿ? ಯಾರು ಮಿಸ್ಟರ್ ಜೇಂಡೆ ಅವಳು? ಜಸ್ಟ್ ಒಂದು ಆಟೋ ರಿಕ್ಷಾಲಿ ಡ್ರಾಪ್ ಕೊಟ್ಲು ಅಂತ ಇಲ್ಲಿವರೆಗೂ ಬರ್ಬೇಕಾಗಿತ್ತ? ಐ ಆಮ್ ಸಾರಿ. ಯು ನೋ ವಾಟ್ ಮಿಸ್ಟರ್ ಜೇಂಡೆ, ನಾನು ಇದುವರೆಗೂ ಯಾರನ್ನು ಸಾರಿ ಕೇಳೇ ಇಲ್ಲ. ಐ ಹ್ಯಾವ್ ನೆವರ್ ಎವರ್ ಆಸ್ಕ್ಡ್. ಮೀರಾ ಮೇಡಮ್, ಆಂಗರ್ ನಾಟ್ ಕೂಲ್ ಡೌನ್. ಮೀರಾ ಮೇಡಮ್ ಯಾತಕ್ಕೆ ನಿನ್ನ ಹತ್ರ ಸಾರಿ ಕೇಳ್ತಾ ಇದ್ದಾರೆ? ಅನು, ನೀನು ನಮ್ಮ ಆಫೀಸಿಗೆ ಬಂದಾಗ ನಿನಗಾಗಿದ್ದ ಅವಮಾನಕ್ಕೆ, ಮೀರಾ ಆಡಿದ ಮಾತುಗಳಿಗೆ ನಾನು ನಿನ್ನ ಹತ್ರ ಕ್ಷಮೆ ಕೇಳ್ತೀನಿ. ಐ ಆಮ್ ಸಾರಿ. ಸರ್ ಪ್ಲೀಸ್ ಸರ್, ನೀವು ನನ್ನ ಹತ್ರ ಸಾರಿ ಕೇಳಬೇಡಿ ಪ್ಲೀಸ್. ಸರಿ, ಹಾಗಾದರೆ ನಾನು ಬರ್ತೀನಿ. ಸರ್ 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 ಪ್ಲೀಸ್ ಈ ಚೆಕ್ ವಾಪಸ್ ತಗೊಳ್ಳಿ. ಅನ್ಕೊಂಡೆ ಈ ಚೆಕ್ ನ ನೀವು ವಾಪಸ್ ಕೊಡ್ತೀರಾ ಅಂತ ಅನ್ಕೊಂಡೆ. ಅವ್ರಿಗೆ ಬೇಕಾಗಿದ್ದಿದ್ರೆ ಅವರೇ ಕೇಳ್ತಾ ಇದ್ರು. ಸುಮ್ಮನೆ ಅವ್ರನ್ನ ಇಲ್ಲಿ ಇಳಿಸಿ ಅವ್ರ ಸಮಯನ ಹಾಳು ಮಾಡ್ತಾ ಇದ್ದೀರಲ್ಲ. ಸುಳ್ತ್ಯಾ? ನಿನ್ಗೇನು ಗೊತ್ತಾಗಲ್ಲ. ಏನ್ ಗೊತ್ತಾಗಲ್ಲ? ಅಮ್ಮ ಇರಮ್ಮ. ಸರ್ ಪ್ಲೀಸ್ ಇದನ್ನ ವಾಪಸ್ ತಗೊಳ್ಳಿ. ಈ ಚೆಕ್ ಮನೆಗೆ ಬಂದಾಗಿಂದ ಏನೋ ಒಂಥರ ಕಳ್ಕೊಂಡಿರೋ ಹಾಗೆ ಫೀಲ್ ಆಗ್ತಿದೆ. ಪ್ಲೀಸ್ ಸರ್, ದಯವಿಟ್ಟು ವಾಪಸ್ ತಗೊಂಬಿಡಿ ಸರ್. ನಾವು ಸಿಂಪಲ್ ಮಿಡಲ್ ಕ್ಲಾಸ್ ಜನ, ಈ ಬ್ಲ್ಯಾಂಕ್ ಚೆಕ್ ಎಲ್ಲ ಬೇಡಿ ಸರ್. ನಾನು ಚೆಕ್ ವಾಪಸ್ ತಗೊಳಕ್ ಬಂದೆ ಅಂತ ಅನ್ಕೊಂಡ್ರೆ? ಅನ್ಕೊಂಡೆ ನೀವು ಈ ಚೆಕ್ ನ ವಾಪಸ್ ತಗೊಳ್ಳಲ್ಲ ಅಂತ ಅನ್ಕೊಂಡೆ. ಸರ್ ಪ್ಲೀಸ್ ಸರ್. ಸರ್ ನೀವು ನಮ್ಮ ಮೇಲೆ ಇಟ್ಟಿರೋ ನಂಬಿಕೆ ಈ ಚೆಕ್ಗಿಂತ ದೊಡ್ಡದು. ನಮಗೆ ನಿಮ್ಮ ನಂಬಿಕೆ ಸಾಕು ಸರ್, ಈ ಚೆಕ್ ಬೇಡ. ಸರಿ, ತಗೊಳ್ತೀನಿ. ಆದರೆ ನಂದೊಂದು ಕಂಡೀಷನ್ ಇದೆ. ಏನು ಕಂಡೀಷನ್ ಸರ್? ನಮ್ಮ ಆಫೀಸಲ್ಲಿ ಒಂದು ಪಾರ್ಟಿ ಇದೆ. ಅದಕ್ಕೆ ನೀವು 3 ಜನ ಬರಬೇಕು, ನಮ್ಮ ಅತಿಥಿಗಳಾಗಿ. ಇರಲಿ ಸರ್, ನಮಗೆ ಈ ಪಾರ್ಟಿ ಗಿರ್ಟಿಗೆಲ್ಲ ಹೋಗಿ ರೂಢಿ ಇಲ್ಲ ಸರ್. ರೂಢಿ ಆಗ್ಬೇಕಂದ್ರೆ ಆಗಾಗ ಹೊರಗಡೆ ಹೋಗ್ಬೇಕು. ಒಳ್ಳೆ ಮರ ಇದ್ದಂಗೆ ಒಂದೇ ಕಡೆ ಇದ್ರೆ ಆಗುತ್ತಾ? ಸರಿ, ನಾನು ಬರ್ತೀನಿ. ಸರ್ 1 ನಿಮಿಷ. ಸರ್ ನಾವು ಪಾರ್ಟಿಗೆ ಬರ್ತೀವಿ. ಶೋರ್? ಶೋರ್ ಸರ್. ನೀವು ಈ ಚೆಕ್ ತಗೊಳ್ಳಿ. See you then. ಬರ್ತೀನಿ. ಸರ್ ಬಂದರು. ಸತ್ಯಭಾಮೆ 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 ಸತ್ಯಭಾಮೆ, ಕೋಪಬೇಕೇ ನನ್ನಲ್ಲಿ, ಕೋಪಬೇಕೇ ನನ್ನಲ್ಲಿ, ಕೋಪಬೇಕೇ ನನ್ನಲ್ಲಿ. ಸ್ವಾಭಿಮಾನದ ನಲ್ಲಿ ಸಾಕು ಸಂಭ್ರಮ ಬಲ್ಲೆ, ಒಳಗೆ ಸಾಧನೆ ಹೊರಗೆ ವೇದನೆ, ಇಳಿದು ಬಾಬಾಲೆ. ಅಪ್ಪ ನೀನ್ ಹೀಗೆ ಹಾಡ್ತಿದ್ರೆ ಅಮ್ಮಂಗ್ BP ರೈಸ್ ಆಗುತ್ತೆ. ಹೌದಾ? ನೋಡ, ಬಿಂಕದ ಸಿಂಗಾರಿ ಮೈಡೊಂಕಿನ ವಯ್ಯಾರಿ. ಅಪ್ಪ ಸಾಕು. ಏನ್ ಮಾಡಿ ಬಂಗಾರ, ನಿಮ್ಮ ಅಮ್ಮನ ಕಣ್ಣಲ್ಲಿ ಕೋಪ ಉಕ್ತಾ ಇದ್ರೆ ನನ್ನ ಬಾಯಲ್ಲಿ ಹಾಡು ಉಕ್ಕುತ್ತೆ. ಅಷ್ಟು ಭಯ. ಅಪ್ಪ ಅಮ್ಮಂಗ್ ನಮ್ಮಿಬ್ರು ಮೇಲೂ ಕೋಪ ಇದೆ.
ಇವತ್ತು ನಮ್ಮ ಮನೆ ಎಷ್ಟೊಂದು ಸೈಲೆಂಟ್ ಆಗಿದೆ ಅಲ್ವಾ? ಒಳ್ಳೆ ಧ್ಯಾನ ಮಾಡೋ ಆಶ್ರಮ ಇದ್ದ ಹಾಗೆ. ದಿನಾ ಮಗ್ಗದ ಫ್ಯಾಕ್ಟ್ರಿ ಥರ ಸದ್ದು ಕೇಳಿ ಕೇಳಿ ಇವತ್ತು ಸೈಲೆಂಟ್ ಆಗಿರೋದು ನೋಡಿದ್ರೆ ನನಗೆ ಯಾಕೋ ರೇಡಿಯೋ ಹಾಕೊಂಡು ಮೂಡ್ ಬರ್ತಾ ಇದೆ. ಅಪ್ಪ ನಿಮ್ ಕಿವಿಗ್ ನೀವು ಕೆಲ್ಸ ಕೊಡ್ಬೇಕು ಅನ್ಕೊಂಡಿದೀರಾ. ನನ್ ಗಂಟ್ಲು ಕಿಚ ಕಿಚ ಅಂತಿದೆ. ಅಂದ್ರೇನು? ಈಗ ನೀ ಹಾಡ್ತೀಯಾ? ಅಪ್ಪ ನಿಮ್ಗೊಂದ್ ಒಳ್ಳೆ ಶುಂಠಿ ಟೀ ಕುಡಿಬೇಕು ಅಂತ ಅನ್ನಿಸ್ತಿಲ್ವಾ? ಅದು ಅಮ್ಮ ಮಾಡಿದ್ದು. ಬಂಗಾರ, ನನ್ನ ಮನ್ಸಲ್ಲಿತ್ತು, ನೀ ಬಾಯಿಂದ ಹೇಳ್ಬಿಟ್ಟೆ ನೋಡು, ಕುಡಿಲೇಬೇಕು. ಅದರಲ್ಲೂ ನಿಮ್ಮಮ್ಮ ಮಾಡೋ ಶುಂಠಿ ಟೀ ಇದೆಯಲ್ಲ, ಅದ್ರ ಮುಂದೆ ಯಾವ ಕೇರಳದ ನಾಯರ್ ಟೀ ಸೋತೋಗ್ಬಿಡುತ್ತೆ. ಸೋಫಾ, ಕಾರು, ನಾರ್ತ್ ಇಂಡಿಯಾ ಟೂರು. ಅಮ್ಮ, ಇಷ್ಟೇನಾ ನಿನ್ ಕನ್ಸುಗಳು? ಇದನ್ನೆಲ್ಲ ನಾನ್ ಈಡೇರಿಸ್ತೀನಿ ಅಮ್ಮ, ನೀನೇನು ಯೋಚನೆ ಮಾಡ್ಬೇಡ. ನನ್ ಮೇಲ್ ನಂಬಿಕೆ ಇಲ್ವಾ? ನಾನ್ ನಿಜವಾಗ್ಲೂ ಇದನ್ನೆಲ್ಲ ಈಡೇರಿಸ್ತೀನಿ. ಕೇಳಿಸ್ಕೊತಿದ್ಯೋ ಇಲ್ವೋ? ಸರಿ ಬಿಡು, ನೀನ್ ಕೇಳಿಸ್ಕೋಬೇಡ, ನಾನೇ ಮಾತಾಡ್ತೀನಿ. ನಾನೇನ್ ಹೇಳಿದೀನಿ ಹೇಳು? ನಾವ್ ಯಾರ್ಯಾರ ಹತ್ರ ಸಾಲ ಮಾಡಿದ್ವೋ ಅದನ್ನೆಲ್ಲ ನಾನೇ ತೀರಿಸ್ತೀನಿ. ನನ್ನಮ್ಮ ಏನ್ ಕೇಳ್ತಾಳೋ ಅದನ್ನೆಲ್ಲ ನಾನೇ ತರ್ತೀನಿ. ನನ್ ಮುದ್ದು ಅಮ್ಮ ಕೇಳ್ಕೋತಾಳೆ, ಈ ಅನು ಅದನ್ನ ಮಾಡ್ತಾಳೆ. ನಮಗ್ ಮತ್ತೆ ಇದನ್ನೆಲ್ಲ ತಗೊಳಕ್ಕೆ, ಸಾಲ ತೀರ್ಸಕ್ಕೆ ನಮಗ್ ಯಾವ್ದೇ ಬ್ಲಾಂಕ್ ಚೆಕ್ ಸಹ ಬೇಕಿಲ್ಲ ಅಮ್ಮ. ಏನಂತೀಯಪ್ಪ? ನಮ್ಮ ಮನೆ ಭಾಗ್ಯಲಕ್ಷ್ಮಿ ನೀನೇ ಇರುವಾಗ ನಮಗೆ ಯಾಕಮ್ಮ ಬೇಕು ಬೇರೆಯವ್ರ ಬ್ಲಾಂಕ್ ಚೆಕ್ಕು? ನಿನಗೆ ನೀನೇ ಸಾಟಿ. ನಿನಗೆ ಟೀ? ನಿನಗೆ ಬೇಡ ಅಂದಮೇಲೆ ನನಗೂ ಬೇಡ. ನಿಮ್ಮಿಬ್ರಿಗ್ ಬೇಡ ಅಂದ್ರೆ ನಂಗೂ ಬೇಡ. ಯಾ ಜೆಂಡೆ, ಟೆಲ್ ಮಿ. ಎಲ್ಲ VIPsಗೂ ಇನ್ವಿಟೇಷನ್ ಹೋಗಿದೆ ಅಲ್ಲ? ಅಫ್ಕೋರ್ಸ್ ಎಸ್. ಲಿಸ್ಟಲ್ಲಿರೋ ಯಾರನ್ನೂ ಬಿಟ್ಟಿಲ್ಲ. ಎಲ್ಲ ಕ್ಲೈಂಟ್, ಶೇರ್ ಹೋಲ್ಡರ್ಸ್ ಆ್ಯಂಡ್ ಕಂಪನಿ ಪಾರ್ಟ್ನರ್ಸ್ ಎಲ್ರೂ ಇನ್ವೈಟ್ ಮಾಡಾಗಿದೆ. ಓಕೆನಾ?